ರಾಜ್ಯ ರಾಜಧಾನಿಯ ರೈಲ್ವೆ ಪ್ರಯಾಣಿಕರಿಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುತ್ತೆ. ಕಾರಣ ನಗರದ ಪ್ರಮುಖ ರೈಲ್ವೆ ನಿಲ್ದಾಣಗಳು ಇನ್ಮುಂದೆ ಹೊಸ ರೂಪದಲ್ಲಿ ಕಂಗೊಳಿಸಲಿದೆ. 2 ರೈಲ್ವೆ ಸ್ಟೇಷನ್ಸ್ ಹೈಟೆಕ್ ಟಚ್ ಅನ್ನು ಪಡೆದು ಮಿರ ಮಿಂಚಲಿದೆ. ಡೀಟೇಲ್ಸ್ ಇದೆ ನೋಡೋಣ. ಬೆಂಗಳೂರಿನ 2 ರೈಲ್ವೆ ನಿಲ್ದಾಣಗಳಿಗೆ ಹೈಟೆಕ್ ಟಚ್. ವರ್ಷಾಂತ್ಯಕ್ಕೆ ಬೇರೆಯದ್ದೇ ರೂಪದಲ್ಲಿ ರೈಲ್ವೆ ನಿಲ್ದಾಣಗಳು. ಬೆಂಗಳೂರಿನ ಅತ್ಯಂತ ಹಳೆಯ ಹಾಗೂ ಹೆಚ್ಚು ಪ್ರಯಾಣಿಕರನ್ನು ಹೊಂದಿರುವ ರೈಲ್ವೆ ನಿಲ್ದಾಣಗಳಲ್ಲಿ ಯಶವಂತಪುರ ಹಾಗೂ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣಗಳು ಕೂಡ ಸೇರಿವೆ. ಈ 2 ರೈಲ್ವೆ ನಿಲ್ದಾಣಗಳನ್ನು ವಿಶ್ವ ದರ್ಜೆಯ ಮಟ್ಟದ ಕಾಯಕಲ್ಪ ನೀಡಲು 2022ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕಾಮಗಾರಿಗೆ ಚಾಲನೆ ನೀಡಿದ್ದರು. ಕಳೆದ 3.5 ವರ್ಷಗಳಿಂದ ರೈಲ್ವೆ ನಿಲ್ದಾಣಗಳ ನವೀಕರಣ ಕಾರ್ಯ ಭರದಿಂದ ಸಾಗುತ್ತಲೇ ಇದೆ. ಈ ವರ್ಷಾಂತ್ಯಕ್ಕೆ ಕಾಮಗಾರಿ ಮುಗಿಸೋ ಗುರಿಯನ್ನ ರೈಲ್ವೆ ಇಲಾಖೆ ಹಾಕಿಕೊಂಡಿದ್ದು 2 ರೈಲ್ವೆ ನಿಲ್ದಾಣಗಳು ಜನರ ಸೇವೆಗೆ ಮುಕ್ತವಾಗಲಿವೆ. ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್, ಅದೇ ರೀತಿ ಯಶವಂತಪುರ ಸ್ಟೇಷನ್ನ ಮೇಜರ್ ರೀಡೆವಲಪ್ಮೆಂಟ್. ಇದರಲ್ಲಿ ಬೆಂಗಳೂರು ಕಂಟೋನ್ಮೆಂಟ್ ಸ್ಟೇಷನ್ನ ನಾವು 484 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡ್ತಿದ್ದೀವಿ. ಇದರಲ್ಲಿ ನಾರ್ತ್ ಸೈಡ್ ಮತ್ತು ಸೌತ್ ಸೈಡ್ 2 ಹೊಸ ಸ್ಟೇಷನ್ ಬಿಲ್ಡಿಂಗ್ಗಳು ಬರುತ್ತೆ. ಅದೇ ರೀತಿ 12 ಮೀಟರ್ ಅಗಲವಾದಂಥ ಫುಟ್ಓವರ್ ಬ್ರಿಡ್ಜ್ಗಳು ಬರಲಿದೆ. ಲಿಫ್ಟ್ಸ್ ಬರುತ್ತೆ, ಎಸ್ಕಲೇಟರ್ಸ್ ಬರುತ್ತೆ. ಅದೇ ರೀತಿ ಡಾರ್ಮಿಟರಿ, ರಿಟೈರಿಂಗ್ ರೂಮ್ ಇವೇ ಮೊದಲಾದ ಸೌಲಭ್ಯಗಳನ್ನ ಒದಗಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಪ್ರಯಾಣಿಕ ಸೌಲಭ್ಯಗಳು ಈ ಡಿಸೆಂಬರ್ ವೇಳೆಗೆ ಪ್ರಯಾಣಿಕರಿಗೆ ಮತ್ತು ಜನತೆಗೆ ಅದು ಲಭ್ಯವಾಗಲಿದೆ. ಇನ್ನು ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣವನ್ನು ಸುಮಾರು 485 ಕೋಟಿ ರೂಪಾಯಿ ಹಾಗೂ ಯಶವಂತಪುರ ರೈಲ್ವೆ ನಿಲ್ದಾಣವನ್ನು ಸುಮಾರು 387 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಾಗುತ್ತಿದೆ. ಯಶವಂತಪುರ ರೈಲ್ವೆ ನಿಲ್ದಾಣದ ಪೂರ್ವ ಮತ್ತು ಪಶ್ಚಿಮ ಭಾಗಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ನಿಲ್ದಾಣದಲ್ಲಿ ಹೊಸದಾಗಿ 4 ಅಂತಸ್ತಿನ ನೂತನ ಕಟ್ಟಡ ನಿರ್ಮಿಸಲಾಗುತ್ತಿದೆ. ಇನ್ನು ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿಯೂ ಹೈಟೆಕ್ ಆಗಲಿದೆ. ರೈಲು ನಿಲ್ದಾಣದಲ್ಲಿ ವಾಣಿಜ್ಯ ಮಳಿಗೆಗಳು, ಫುಡ್ ಕೋರ್ಟ್, ಮನರಂಜನಾ ಕೇಂದ್ರ, ನಿಲ್ದಾಣದ ಆವರಣದಲ್ಲಿ ಪ್ರಯಾಣಿಕರಿಗೆ ಸುಲಭವಾಗಿ ಪ್ಲಾಟ್ಫಾರಂಗೆ ತೆರಳಲು LED ಆಧಾರಿತ ಫಲಕಗಳನ್ನು ಒದಗಿಸಲಾಗುತ್ತಿದೆ. ಅದೇ ರೀತಿ ಯಶವಂತಪುರ ರೈಲ್ವೆ ಸ್ಟೇಷನ್ನು ಸಹ ನಾವು 378 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಒಂದು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಇದರಲ್ಲೂ ಸಹ ಈಸ್ಟ್ ಮತ್ತು ವೆಸ್ಟ್ ಸೈಡು ಹೊಸ ಸ್ಟೇಷನ್ ಬಿಲ್ಡಿಂಗ್ಗಳು, ಆಮೇಲೆ ಏರ್ ಕಾನ್ಕೋರ್ಸು, ಲಿಫ್ಟ್ಸು, ಎಸ್ಕಲೇಟರ್ಸು, ಅದೇ ರೀತಿ ಪಾರ್ಕಿಂಗ್ ಫೆಸಿಲಿಟಿ ಇವೇ ಮೊದಲಾದ ಎಲ್ಲ ಪ್ರಯಾಣಿಕ ಸೌಲಭ್ಯಗಳು ಸಹ ದೊರೆಯಲಿದೆ. ಇದು ಸಹ ಯಶವಂತಪುರ ಪುನರಾಭಿವೃದ್ಧಿ ಕಾರ್ಯವು ಸಹ ಡಿಸೆಂಬರ್ 2026ರ ವೇಳೆಗೆ ಪೂರ್ಣಗೊಳ್ಳುವಂಥ ಒಂದು ಟಾರ್ಗೆಟ್ ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ. ಒಟ್ನಲ್ಲಿ ಈ 2 ರೈಲ್ವೆ ನಿಲ್ದಾಣಗಳ ನವೀಕರಣ ಕಾರ್ಯ ಪೂರ್ಣಗೊಂಡರೆ ರೈಲ್ವೆ ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲದ ಜೊತೆಗೆ ಸೌಲಭ್ಯಗಳು ದೊರೆಯಲಿವೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.